ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಶೇಷ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ವಾರ ಭವಿಷ್ಯ ಕಾರ್ಯಕ್ರಮ ಶುರು ಮಾಡೋಣ. 24/6/2025ರಿಂದ 36/2026 ನಿಮ್ಮ ರಾಶಿ ಭವಿಷ್ಯ ಯಾವ ರೀತಿ ಅನ್ನೋದನ್ನ ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಈಗಾಗಲೇ ಪವಿತ್ರವಾದ ಒಂದು ಶ್ರೀಚಕ್ರನ ಬಿಟ್ಟಿದ್ದೀವಿ. ಇದನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಶ್ರೀಚಕ್ರ ನಿಮ್ಮ ಮನೆಯಲ್ಲಿ ಬಂದ ತಕ್ಷಣದಿಂದನೇ ನಿಮ್ಮಲ್ಲಿ ಏನೇ ಸಮಸ್ಯೆ ಇರಲಿ, ಯಾರಿಗಾದ್ರೂ ಮದುವೆ ಸೆಟ್ ಆಗ್ತಿಲ್ಲ, ಮದುವೆ ಸೆಟ್ ಆಗುತ್ತೆ. ಮತ್ತೆ ಕೋರ್ಟ್ ಕೇಸ್ ಇದ್ರೆ ಕೋರ್ಟ್ ಕೇಸ್ ಕ್ಲಿಯರ್ ಆಗುತ್ತೆ. ಮತ್ತೆ ಮನೆಯಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಕೂಡ ಇಮ್ಮಿಡಿಯೇಟ್ ಆಗಿ ಆಚೆ ಹೋಗುತ್ತೆ. ಮತ್ತೆ ಮನೆಯಲ್ಲಿ ಬೇರೆ ತರದ ಏನೇ ಸಮಸ್ಯೆಗಳಿರಲಿ ಎಲ್ಲದಕ್ಕೂ ಒಂದೇ ಪರಿಹಾರ ಶ್ರೀಚಕ್ರನ ಆರ್ಡರ್ ಮಾಡಕ್ಕೆ 9742355574 ಈ ನಂಬರ್ಗೆ ನೀವು ಕಾಲ್ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಶ್ರೀಚಕ್ರ ನಿಮ್ಮ ಮನೆಗೆ ಬಂದದಿಂದನೇ ನಿಮ್ಮಲ್ಲಿ ಸಂಪತ್ತು, ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲ ಜಾಸ್ತಿ ಆಗುತ್ತೆ. ಹಂಗಾಗಿ ವಿಶೇಷವಾಗಿ ಸ್ಕ್ರೀನ್ ಬರ್ತಾ ಇರುವಂತ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಂಬರ್ಗೆ ಕಾಲ್ ಮಾಡಿ ಶ್ರೀಚಕ್ರನ ಆರ್ಡರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಶೇಷವಾಗಿ ವಾರ ಭವಿಷ್ಯ ನೋಡೋಣ. ವಿಶೇಷವಾಗಿ ಇವತ್ತು ಮೇಷರಾಶಿಯವರಿಗೆ ಆರ್ಥಿಕ ಲಾಭವಾಗುವಂತ ಸಾಧ್ಯತೆಗಳಿದೆ ಈ ವಾರದಲ್ಲಿ. ಮತ್ತೆ ನಿರೀಕ್ಷಿತಂತ ಹಣ ಗಳಿಸಬಹುದು. ಮತ್ತೆ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ ಸಾಧ್ಯತೆ ಇದೆ. ಇವರಿಗೆ ವಿಶೇಷವಾಗಿ ಶುಕ್ರವಾರ ಮತ್ತೆ ಭಾನುವಾರ ಒಳ್ಳೆ ದಿನಗಳಾಗಿರ್ತದೆ. ಹಂಗಾಗಿ ಈ 2 ದಿನಗಳಲ್ಲಿ ನೀವು ವಿಶೇಷವಾಗಿ ಏನಾದ್ರೂ ಶುಭ ಕಾರ್ಯಗಳಿದ್ರೆ, ಕೆಲಸಗಳಿದ್ರೆ ಮಾಡ್ಕೊಳ್ಳಿ. ಬನ್ನಿ ಮುಂದಿನ ರಾಶಿ ಬಂದು ವೃಷಭ ರಾಶಿ. ಆರ್ಥಿಕತೆಯಲ್ಲಿ ಹೆಚ್ಚು ಖರ್ಚಾಗುವಂತ ಸಾಧ್ಯತೆ ಇದೆ. ನೋಡಿಕೊಂಡು ಸ್ವಲ್ಪ ಇದು ಮಾಡಿ. ಮತ್ತೆ ಪ್ರೀತಿ ಪ್ರೇಮದಲ್ಲಿ ಗೊಂದಲ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿರ್ತದೆ. ನೋಡ್ಕೊಂಡು ನಿಮ್ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇವರಿಗೆ ವಿಶೇಷವಾಗಿ ಬುಧವಾರ ಉತ್ತಮವಾಗಿರ್ತದೆ. ಮುಂದಿನ ರಾಷ್ಟ್ರಾಧಿಪತಿಯಾದಂಥ ಮಿಥುನ. ಉದ್ಯೋಗ ಕೆಲಸದಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ವಿಶೇಷವಾಗಿ ನೋಡ್ಕೊಳ್ಳಿ. ಮತ್ತೆ ಸಂಬಂಧ, ಸ್ನೇಹಿತರ ಬೆಂಬಲ ಸಿಗೋದ್ರಿಂದ ನಿಮಗೆ ಸ್ವಲ್ಪ ಸಪೋರ್ಟ್ ಇರುತ್ತೆ. ಹಂಗಾಗಿ ಆರ್ಥಿಕ ಲಾಭ ಸೂಚಿಸುತ್ತದೆ. ಮತ್ತೆ ಇವರಿಗೆ ವಿಶೇಷವಾಗಿ ಸೋಮವಾರ ಮತ್ತೆ ಗುರುವಾರ ಶುಭ ದಿನ ಆಗಿರುತ್ತೆ. ನೀವು ಸೋಮವಾರ ಮತ್ತೆ ಗುರುವಾರ ಒಳ್ಳೆ ಕೆಲಸಗಳಿಗೆ ಕೈ ಹಾಕ್ಬೋದು. ಇನ್ನೊಂದೇನಪ್ಪ, ನಾವು ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ. 9742355574 ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು. ಕರ್ಕಾಟಕ ರಾಶಿಯವ್ರದ್ದು ನೋಡೋಣ. ಮುಂದಿನ ರಾಶಿಯಾಗಿ ಮನಸ್ಸಿನಲ್ಲಿ ಚಿಂತೆಗಳಿರ್ತವೆ. ಮತ್ತೆ ಆರೋಗ್ಯದಲ್ಲಿ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಸೋಂಕುಗಳು ಹೆಚ್ಚಾಗುವಂತ ಸಾಧ್ಯತೆಗಳಿರ್ತದೆ. ಮತ್ತೆ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ಇರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ. ಇವರಿಗೆ ವಿಶೇಷವಾಗಿ ಮಂಗಳವಾರ ಮತ್ತೆ ಶನಿವಾರ ಉತ್ತಮವಾಗಿರ್ತದೆ. ನೀವು ಮಂಗಳವಾರ ಮತ್ತೆ ಶನಿವಾರ ಒಳ್ಳೆ ಕೆಲಸಗಳನ್ನ ಮಾಡ್ಕೊಬಹುದು. ಮುಂದಿನ ರಾಶಿ ಸಿಂಹ. ಮತ್ತೆ ಸೌಹಾರ್ದ ಸಂಬಂಧ, ಪ್ರೀತಿ, ಆರ್ಥಿಕತೆ, ಹಣದಲ್ಲಿ ಬಂಧುಗಳ ಸಹಾಯ ಇರ್ತದೆ. ಹಾಗಾಗಿ ನೀವು ಯಾವುದೇ ರೀತಿ ಹೆದರ್ಕೊಡೋ ಅಗತ್ಯತೆ ಇಲ್ಲ ನಿಮಗೆ. ಇವರಿಗೆ ವಿಶೇಷವಾಗಿ ಭಾನುವಾರ ಮತ್ತೆ ಗುರುವಾರ ಒಳ್ಳೆ ದಿನ ಆಗಿರೋದ್ರಿಂದ ಭಾನುವಾರ ಮತ್ತೆ ಗುರುವಾರ ನೀವು ಒಳ್ಳೆ ಕೆಲಸಗಳು ಮಾಡ್ಕೊಳ್ಳಿ. ಮುಂದಿನ ರಾಷ್ಟ್ರಾಧಿಪತಿ ಕನ್ಯಾ. ವ್ಯಾಪಾರದಲ್ಲಿ ಲಾಭ ಆಗುವಂತ ಸಾಧ್ಯತೆ ಎಲ್ಲ ಇರ್ತದೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತಮ ಅಂಕಗಳು ಬರ್ತವೆ. ಮತ್ತೆ ಇದೇನಪ್ಪ ಅಂದ್ರೆ ನೀವು ಸಮಯ ಪಾಲನೆ ಮಾಡಿದ್ರೆ ಇನ್ನೂ ಉತ್ತಮವಾಗಿ ಸಮಯ ಪಾಲನೆ ಮಾಡೋದ್ರಿಂದ ಉತ್ತಮವಾದಂತ ನಿರೀಕ್ಷಿತವಾದಂತ ನಿಮಗೆ ಫಲಿತಾಂಶಗಳು ದೊರೆಯುತ್ತವೆ. ಮತ್ತೆ ಮುಂದಿನದಾಗಿ ತುಲಾ ರಾಶಿ. ಆರ್ಥಿಕತೆ, ಉಳಿತಾಯ ಮತ್ತೆ ವಿನಿಯೋಗದಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ಬೇಕಾಗತ್ತೆ. ನಿಮಗೆ ಸಂಗಾತಿ ಬೆಂಬಲ ಇರ್ತದೆ. ಮತ್ತೆ ಆರೋಗ್ಯದ ದೂರುಗಳು ಬರುವಂತ ಎಲ್ಲ ಸಾಧ್ಯತೆಗಳಿರ್ತದೆ. ಮುಂದಿನ ರಾಷ್ಟ್ರಾಧಿಪತಿ ಅಂತ ವೃಶ್ಚಿಕ. ಸಾಲ ಮತ್ತೆ ಆರ್ಥಿಕತೆಯಿಂದ ಹೊರಬರಬಹುದು. ಉದ್ಯೋಗದಲ್ಲಿ ಹೊಸ ಒಂದು ನಿಮಗೆ ಯೋಜನೆಗಳಾಗ್ಲಿ ಅಥವಾ ಇಂಕ್ರಿಮೆಂಟ್ ಆಗಲಿ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ಉತ್ತಮ ಯೋಜನೆಯಿಂದ ಮುಂದುವರಿಬೇಕು. ನೀವು ಪ್ಲಾನಿಂಗ್ ಇಂದ ಮುಂದುವರೆದ್ರೆ ಎಲ್ಲಾನು ಒಳ್ಳೇದಾಗುತ್ತೆ. ಮುಂದಿನ ರಾಷ್ಟ್ರಾಧಿಪತಿ ಧನಸ್ಸು. ಆರ್ಥಿಕ ವೆಚ್ಚ ನಿಯಂತ್ರಣ ತುಂಬಾ ಅಗತ್ಯವಾಗಿರ್ತದೆ. ಮತ್ತೆ ತುಂಬಾ ಸ್ಟ್ರೆಸ್ ಇರೋದ್ರಿಂದ ಇವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತೆ ಆಗೋದ್ರಿಂದ ವಿಶ್ರಾಂತಿ ಸ್ವಲ್ಪ ಅಗತ್ಯ ಇರ್ತದೆ. ಇನ್ನು ಮುಂದಿನ ರಾಷ್ಟ್ರಾಧಿಪತಿ ಆದಂತ ಮಕರ. ಮತ್ತೆ ಇವರು ಅಷ್ಟೇ ಆರ್ಥಿಕ ಹಣದ ಪ್ರಮಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಂಸಾರದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಉದ್ಯೋಗ ವರ್ಗ ಕೆಲಸದಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆಗಳಿರ್ತದೆ. ಟ್ರಾನ್ಸ್ಫರ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತದೆ. ಮುಂದಿನದಾಗಿ ಕುಂಭರಾಶಿ. ಆರ್ಥಿಕತೆಯಲ್ಲಿ ಯೋಗ ಮತ್ತೆ ವೃತ್ತಿ ಮತ್ತೆ ಆರ್ಥಿಕದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಏನು ಭಯ ಪಡುವಂತ ಅಗತ್ಯತೆ ಇಲ್ಲ.
ಮೀನರಾಶಿ ಸ್ಪಷ್ಟವಾದ ಒಂದು ನಿಮಗೆ ಅಗತ್ಯತೆ ಇರಬೇಕಾಗತ್ತೆ. ಯಾಕಂದರೆ ನೀವೇನೇ ಕೆಲಸ ಮಾಡಿದ್ರು ಕೂಡ ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಇಡಬೇಕಾಗತ್ತೆ ಮೀನರಾಶಿಯವರಿಗೆ. ಇವತ್ತಿನ ವಿಶೇಷವಾಗಿ ಈ ರಾಶಿ ಭವಿಷ್ಯನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇನ್ನೊಂದೇನಪ್ಪ, ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ 9742355574 ಈ ನಂಬರ್ಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.